ನಿಜವಾಗ್ಲೂ ನನಗೇನೋ ಆಗಿದೆ. ನನ್ನ ನಡವಳಿಕೆ ನನಗೆ ವಿಚಿತ್ರ ಅನ್ಸಕ್ಕೆ ಶುರುವಾಗಿದೆ ಅಂದರೆ ಖಂಡಿತವಾಗ್ಲೂ ಏನೋ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಮೊದಲು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಹುಡುಗಿರಂದ್ರೆ ಆಗ್ತಿರಲ್ಲ. ಆದರೆ ಈಗ ಪದೇ ಪದೇ ಅಮೂಲ್ಯನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಅವ್ಳು ಹಿಡ್ಕೊಂಡು ಬರ್ತಿದ್ರೆ ಲಿಫ್ಟಲ್ಲಿ ಕೆಳಗಿಳಿಯುವಾಗ ವೆಯ್ಟ್ಲೆಸ್ ಫೀಲ್ ಆಗುತ್ತಲ್ಲ, ಹಾಗಾಗತ್ತೆ. ಆರ್ತಿ ಲೈಫ್ ಪಾರ್ಟ್ನರ್ ಬಗ್ಗೆ ಮಾತಾಡುವಾಗ ನನ್ನ ಕಣ್ಣಿದ್ರ ಕಡೆ ಅಮೂಲ್ಯ ಹೇಗೆ ಬಂದ್ಲು. ಅವಳನ್ನು ನೋಡಿದ್ರೆ ಮುಖದಲ್ಲಿ ಒಂದು ಮುಗುಳ್ನಾಗೆ ಬರುತ್ತೆ. ಕೃಷ್ಣ ವೇಷದಲ್ಲಿ ಕಾಂತ ಬರ್ತಾರೆ. ಅವ್ರವ್ರ ಕೈಗಳೆಲ್ಲ ಮೇಲೆ ಹೋಗುತ್ತೆ. ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪನಿಂಗ್ ಟು ಮೀ. ರೆಗ್ಯುಲರ್ ಆಗಿ ಕನ್ಸಲ್ಟ್ ಮಾಡೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಬೇಗ ತೋರಿಸ್ಕೋಬೇಕು. ಅಮೂಲ್ಯನೇ ಇರಬೇಕು. ಶ್ರೀವತ್ಸ, ನಾಳೆ ಆಫೀಸಲ್ಲಿ ಸಿಗ್ಬೋದಾ ಬಾಸ್? ಸ್ವಲ್ಪ ಪರ್ಸನಲ್ ವಿಷಯ ಮಾತಾಡಬೇಕು. ಮತ್ತೆ ಇದೇ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಿದೆ. ಮೆಸೇಜ್ ಟೋನ್ ಬಂದಿದ್ದ ತಕ್ಷಣ ಅದು ಅಮೂಲ್ಯದು ಅಂತ ನಾನು ಯಾಕೆ ಅನ್ಕೊಂಡೆ? ಯಾಕೆ ಯಾವಾಗಲೂ ಅಮೂಲ್ಯ ನನ್ನ ಹತ್ರ ಮಾತಾಡಲಿ ಅಥವಾ ನಾನು ಅವಳ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ. ಮೊದಲಿಂದನೂ ಎಲ್ಲರ ಥರ ಹುಡುಗಿರ ಜೊತೆ ಮಿಂಗಲ್ ಆಗಿದ್ರೆ ಇದೇನು ಅಂತ ಅರ್ಥ ಆಗಿರೋದು. ಅದು ನನ್ನ ಕೇಸೇ ಬೇರೆ. ಆದರೆ ಇದನ್ನು ಹೇಗೆ ಐಡೆಂಟಿಫೈ ಮಾಡೋದು? ಐ ಫೀಲ್ ಸೋ ಸ್ಟೂಪಿಡ್. ಇಷ್ಟೇನ ರಜಣ್ಣ? ಹಾಂ ಸರಿ ಇದೆ. ಈಕ್ವೇಷನ್ನ ನೋಡಿಕೊಂಡು ಫಾರ್ಮುಲಾ ಅಪ್ಲೈ ಮಾಡು. ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಲ್ಲಿ ಆನ್ಸರ್ ಸಿಗುತ್ತೆ ಅಂಜು. ನೀನು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀಯ ರಾಜಣ್ಣ. ಅದೇ ನಮ್ಮ ಅಕ್ಕ ಇರಲ್ಲ, ಇವಿಲ್ಡೆಡ್ ದೆವ್ವ. ನಾನು ಸರಿಯಾಗಿ ಮಾಡಿಲ್ಲ ಅಂದ್ರೆ ತಲೆಗೆ ಹೊಡೆಯುತ್ತದು ಗೊತ್ತಾ? ಇವಿಲ್ಡೆಡ್ ದೆವ್ವ. ಏನೇ ನಿಂದು ಬಂತು ನೋಡು. ಅಯ್ಯೋ ನಿನ್ನ ಬಂತುಗಿತ್ತು ಅಂತೇನೆ ತೆಗೆದು ತಲೆ ಮೇಲೆ ಹಾಕ್ತೀನಿ ನೋಡು. ನಾನೇನು ಪ್ರಾಣಿನ? ಅಂಜು, ಇತ್ತೀಚೆಗೆ ನಿಮ್ಮ ಅಕ್ಕ ಯಾವಾಗಲೂ ಫೋನ್ಗೆ ಅಂಟ್ಕೊಂಡಿರ್ತಾಳೆ ಅಲ್ವಾ? ಗೊತ್ತಿಲ್ಲ ರಾಜಣ್ಣ, ಎಕ್ಸಾಮ್ ಟೆನ್ಷನ್ ಅಲ್ಲಿ ಅಬ್ಸರ್ವೇ ಮಾಡಿಲ್ಲ. ಅಮ್ಮೋ, ಎಲ್ಲಿದ್ಯಮ್ಮೋ? ಆರ್ತಿ ಕಣೆ. ಅಯ್ಯೋ ಏನ್ ಆರ್ತಿ? ಆರ್ತಿ ಬಾವನ್ ಮನೇಲಿ ಇದ್ದಾಳಲ್ಲ. ಅಯ್ಯೋ ಮಂಗಳಾರತಿ ತಗೊಳೆ. ಓ ಇದ್ದ. ಅಯ್ಯೋ ಯಾರು ನೆನ್ಸ್ಕೊತಾ ಇದ್ದಾರೋ ಏನೋ, ಬಿಕ್ಕಳಿಸ್ತಾ ಇದ್ದಾಳೆ. ಏ ಅದಿತಿ, ಬೇಗ ಒಂದು ಗ್ಲಾಸ್ ನೀರು ತಗೊಂಡ್ ಬಾ. ಅಯ್ಯೋ ಬೇಗ ಬಾರೆ. ಅಮ್ಮ, ನೀನು ಹಳಿನಲ್ಲಿ ಕುಂಕುಮ ನೋಡ್ತಿದ್ರೆ ಅದು ಶುಭ ಶಕುನ ಕಣೆ. ನಿನಗೆ ಆದಷ್ಟು ಬೇಗ ಮದುವೆ ಆಗುತ್ತೆ ಅನಿಸ್ತಿದೆ. ಬಂದೆ ಅಮ್ಮ. ಇವ್ರಿಗೆ ಲೋಟ ಎಲ್ಲ ಸಾಲದು, ಚೊಂಬೆ ಸರಿ ತಗೋ ಕುಡಿ. ಅಮ್ಮ, ಇತ್ತೀಚೆಗೆ ನಮ್ಮ ಹಳೆ ಮುದ್ಕಿನ ಯಾರೋ ತುಂಬಾ ನೆನ್ಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಬಿಕ್ಲಿಕ್ಕೆ ಇಲ್ಲ. ಯಾರು ಅಂತ ಕೇಳಮ್ಮ. ಅದನ್ನೇನೆ ಕೇಳೋದು? ಯಾರು ಅಂತ ನನಗೆ ಗೊತ್ತಿಲ್ವಾ? ಓ ನಿಂಗೆ ಗೊತ್ತಾ? ಯಾರು ಹೇಳು ನೋಡೋಣ.
ಅಯ್ಯೋ ಇದೇ ಹೇಳಿ ಮುಚ್ಚಿ ಪರಿ ಏನೋ ಹೇಳ್ತಾಳೆ ಅಂತಿದ್ದ. ಇನ್ಯಾರೇ? ನಿಮ್ಮ ಅಕ್ಕ ಆರ್ತಿ ನೆನ್ಸ್ಕೊತಿರ್ಬೇಕು. ಜಸ್ಟ್ ಮಿಸ್ ಪರಿ ಡಾರ್ಲಿಂಗ್. ಜಸ್ಟ್ ಮಿಸ್ ಅಕ್ಕ ಅಲ್ವಾ ಹಾಗಿದ್ರೆ? ಅಕ್ಕನೂ ಅಲ್ಲ ಕೋಳಿ ಪುಕ್ಕನೂ ಅಲ್ಲ, ಅದು ಯಾರು ಅಂತ ನನಗೆ ಗೊತ್ತು. ಇವ್ರಿಗೇನೈತೆ? ಯಾವಾಗ ನೋಡಿದ್ರು ಹುಡುಗಾಟ್ಕೆನೆ. ಬಸ್ 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 ಒಂದು ನಿಮಿಷ. ನಿಮ್ಗೇನಾಯ್ತು? ಅದು ನಾನು ID ಕಾರ್ಡ್ ಮರ್ತು ಬಂದ್ಬಿಟ್ಟಿದ್ದೀನಿ. ಒಳಗೆ ಹೊರಗೆ ಓಡಾಡಕ್ಕೆ ನಮ್ಮ ರಿಸೆಪ್ಷನಿಸ್ಟ್ ಅಕ್ಷತ ಅವರು ತಲೆ ತಿಂತಾರೆ. ಅದಕ್ಕೆ ನಿಮ್ಮ ಜೊತೆ ಬಂದ್ಬಿಟ್ರೆ ಯಾರು ಕೇಳಲ್ಲ ಅಂತ. ID ಕಾರ್ಡ್ ಮಾಡಿಸಿರೋದು ಐಡೆಂಟಿಫೈ ಮಾಡಲಿ ಅನ್ನೋ ಕಾರಣಕ್ಕೆ. ನೀವೇ ರೂಲ್ಸ್ನ ಬ್ರೇಕ್ ಮಾಡಿ ಪಾಪ ರಿಸೆಪ್ಷನಿಸ್ಟ್ನ ಬ್ಲೇಮ್ ಮಾಡ್ತೀರಲ್ಲ. ಅದು ಬಾಸ್, ನಾನು ಯಾರು ಅಂತ ಅಕ್ಕಪಕ್ಕದ ಕಂಪನಿಯವ್ರಿಗೆಲ್ಲ ಗೊತ್ತು. ಆದ್ರೆ ಇವ್ರು ಐಡೆಂಟಿಫೈ ಮಾಡಲ್ಲ ಅಂತಾರೆ. ಅಂಥದ್ರಲ್ಲಿ ಇವ್ರದೇ ತಪ್ಪಲ್ವಾ? ನಮ್ಮ ದೇಶದಲ್ಲಿ ಏನೇ ರೂಲ್ಸ್ ಮಾಡಿದ್ರು ಅದನ್ನು ಮುರಿಯೋದಕ್ಕೆ ನಿಮ್ಮಂಥವ್ರು ಇದ್ದೇ ಇರ್ತಾರೆ. ಹೊರಡಿ. Such a piss off. ಅಲ್ಲಪ್ಪ ಮೈದ, ವೇದಾಂತ್ಗೆ ಅವ್ರ ಮನಸ್ಸಲ್ಲಿ ಅಮ್ಮು ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗೋದು ಯಾವಾಗ? ಗೊತ್ತಾಗುತ್ತೆ, ಆಗುತ್ತೆ ಬಾವಾ, ಹಾಗೆ ಆಗುತ್ತೆ. ನಾನು ಅವತ್ತೇ ಹೇಳ್ದಾಗೆ ನಮಗೆಲ್ಲ ಗೊತ್ತಿಲ್ಲದಿರೋದು ಏನೋ ಒಂದಿದೆ. ಮೇ ಬಿ ಅದಕ್ಕೆ ಅಗ್ರಜ ಮನ್ಸಿನ ಭಾವನೆನ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅನ್ಸುತ್ತೆ. ಆದರೂ ಅತಿ ಶೀಘ್ರದಲ್ಲೇ ಎಲ್ಲ ಇತ್ಯರ್ಥ ಆಗುತ್ತೆ, ನೋಡ್ತಾರೆ. ಅದೆಲ್ಲ ಏನೇ ಇದ್ರು ಅವರಿಬ್ರದ್ದು ಸಖತ್ ಜೋಡಿ ಬಾ ಮೈದ.
ಆರ್ಡ್ರ್ ಕೊಟ್ಟು ಮಾಡ್ತಿದ್ರು ಇಂಥ ಜೋಡಿ ಸಿಗ್ತಿರ್ಲಿಲ್ಲ. ಅಮೂಲ್ಯನ್ ರೋಡಿಸಮ್ನ ವೇದಾಂತ್ ಮಾತ್ರ ಹ್ಯಾಂಡಲ್ ಮಾಡಕ್ ಸಾಧ್ಯ. ಅದೇ ತರ ಅಗ್ರಜನ್ನ ರೌಡಿನಾದ್ನಿಂದ ಮಾತ್ರ ಕಂಟ್ರೋಲ್ ಮಾಡಕ್ ಸಾಧ್ಯ. ಆಗ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಕೃಷ್ಣ ಪರಮಾತ್ಮನೇ ಹೇಳಿಲ್ವಾ? ಹಲೋ ಬಾಸ್. ಇವನ್ಗೇನಾಯ್ತು? ಯಾವ ಹುಟ್ಟದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಗೆ ಹೇಳಕ್ಕಾಗಲ್ವೋ, ಯಾರಿಗೆ ಯಾವ ಹುಚ್ಚಿರುತ್ತೆ ಅಂತನೂ ಹೇಳಕ್ಕಾಗಲ್ಲ. ಬಾಸ್ ಬಾಸ್ ಸುಳ್ಳೆ ಪುಳ್ಳೆ. ಬಾಸ್ ಅಲ್ಲ ಬಾಸ್, ಇಷ್ಟೊತ್ತರೆಗೂ ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕಿದ್ದಂಗೆ ಏನಾಯ್ತು ನಿಮ್ಗೆ? ಅಮೂಲ್ಯನಾ? ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾಯ್ತು? ನೀವು ಕಳೆದೋಗಿರೋ ಲೋಕದಿಂದ ವಾಪಸ್ ಬಂದಾಗ ಅವರು ನಿಮ್ ಎದುರುಗಡೆ ಇಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಅಮೂಲ್ಯ ಇಲ್ಲಿರ್ಲಿಲ್ವಾ? ನಮ್ಮ ಅಪ್ಪನಾಣೆ ಇದ್ರು ಬಾಸ್, ನಿಮ್ಗೇನೋ ಹೆಚ್ಚು ಕಮ್ಮಿ ಆಗಿದೆ ಅನ್ಕೊಂಡು ಹೋಗಿ 1 ನಿಮಿಷದ ಮೇಲೆ ಆಯ್ತು. ವಾಟ್? ಅದೇ ಬಾಸ್, ವಾಟ್ ಅಂತಾನೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನಾಗಿದೆ ಅಂತ. ಅದೇನು ಅಂತ ನನಗೂ ಫೈಂಡ್ ಔಟ್ ಮಾಡೋದಕ್ಕೆ ಆಗ್ತಿಲ್ಲ ಮಿಸ್ಟರ್ ಲಕ್ಷ್ಮೀಕಾಂತ್. ನಾನು ಕೇಳಿಸ್ಕೊಂಡಿದ್ದು ನಿಜಾನಾ? ನಮ್ಮ ಬಾಸು, ಅದು ನಮ್ಮ ಬಾಸು ನನ್ನ ಹೆಸರು ಲಕ್ಷ್ಮೀಕಾಂತ ಅಂತ ಫೀಮೇಲ್ ಹೆಸರು ಸೇರಿಸಿ ಕರೆದು ಬಿಟ್ರ. ಇವತ್ತಿಗೆ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ತು. ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ನಾನಿಷ್ಟು ಜೋರಾಗಿ ಬಡ್ಕೊಂತಾ ಇದ್ರು ನೀವು ಯಾವ ರೆಸ್ಪಾಂಡೇ ಮಾಡ್ತಾ ಇಲ್ವಲ್ಲಪ್ಪ. ಅದಿತಿ ಅವರೇ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಹಾಗೇನೂ ಇಲ್ಲ. ಏನಿಲ್ಲದೆ ಯಾರಾದ್ರೂ ಹೇಳ್ತಾರ? ಅದು ಅಲ್ಲದೆ ಸುಮ್ಮನೆ ಕಣ್ಣಿದಾಕ ಹುಡುಗಿಯಲ್ಲ ನೀವು. ಏನಾಯ್ತು ಹೇಳಿ, ಪರವಾಗಿಲ್ಲ. ಏನಿಲ್ಲ ಅಂತ ಹೇಳಿದ್ನಲ್ಲ. ಒಂದು ನಿಮಿಷ, ನೀವೇನೋ ಮುಚ್ಚಿಟ್ಟಿದ್ರ ಅಂತ ಅನಿಸ್ತಿದೆ ನನಗೆ. ನಿಮ್ಗೆ ಯಾಕೆ ಹಾಗಲ್ಲ ಅನ್ಸುತ್ತೆ? ನಾನು ಸರಿಯಾಗೇ ಇದ್ದೀನಿ, ನೀವು ಸುಮ್ಮನಿರಿ. ಒಂದು ನಿಮಿಷ, ನನ್ಗೆ ಹತ್ರ ಅನ್ಸೋದಕ್ಕೂ ಕಾರಣ ಇದೆ. ನಾನು ಇಲ್ಲಿಗೆ ಬಂದು ತುಂಬ ದಿನ ಆಯಿತು. ಕೆಲವು ದಿನಗಳಿಂದ ಗಮನಿಸ್ತಾ ಇದ್ದೀನಿ. ಖುಷಿಯಾಗಿರ್ತೀರಾ, ಇದ್ದಕ್ಕಿದ್ದಾಗೆ ಡಲ್ ಆಗ್ತೀರಾ, ಸಡನ್ ಆಗಿ ಏನೋ ಯೋಚನೆ ಮಾಡ್ತೀರಾ, ಮೂಡಿಯಾಗಿರ್ತೀರಾ, ಜೊತೆಗೆ ಯಾವಾಗಲೂ ಫೋನ್ಗೆ ಅಂದ್ಕೊಂಡಿರ್ತೀರಾ. ಯಾಕೆ, ಏನಾದರೂ ಪ್ರಾಬ್ಲಮಾ? ಏನು ಇಲ್ಲ ಅಂತ ಹೇಳ್ದೆ ತಾನೆ? ಇಲ್ಲ, ಖಂಡಿತ ಏನೋ ಪ್ರಾಬ್ಲಮ್ ಇದೆ. ನೀವು ನಂಗೆ ಹೇಳಿ. ಅತಿ ಆಯ್ತು ನಿಮ್ದು. ನಿಮ್ಗೆ ಯಾಕ್ರಿ ನನ್ನ ವಿಷಯ? ಅಷ್ಟಕ್ಕೂ ನೀವು ನನಗೆ ಏನಾಗಬೇಕು? ನಾನು ಯಾಕೆ ನಿಮ್ಮ ಹತ್ರ ಹೇಳಬೇಕು? ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದೀರಾ, ಗೆಸ್ಟ್ ಆಗಿರಿ ಅಷ್ಟೇ. ನನ್ನ ವಿಷಯಕ್ಕೆ ತಲೆ ಹಾಕಬೇಡಿ.
ಅದೇನೋ ಗಮನಿಸ್ತಿದ್ದೀನಿ ಅಂದ್ರಲ್ಲ, ಆ ಉಸಾಬ್ರಿ ಎಲ್ಲ ನಿಮ್ಗೆ ಯಾಕೆ ಅಂತ. ನೀವ್ ಯಾಕೆ ನನ್ನನ್ನು ಗಮನಿಸ್ಬೇಕು? ಹಾ, ಹೊರಡ್ತಾ ಇದ್ದೀನಿ. ಆಲ್ರೆಡಿ ಬಂದ್ಬಿಟ್ಟಿದ್ದೀರಾ ಶ್ರೀವತ್ಸ? ಸಿರೋ ಅದೇ ನಿಮ್ಮ ಹತ್ರ ಒಂದು ಪರ್ಸನಲ್ ವಿಷಯ ಮಾತಾಡಬೇಕು ಅಂದಿದ್ನಲ್ವಾ? ಹಾಂ, ನೆನಪಿದೆ. ವಿಷಯ ಏನು ಅಂತ ಹೇಳಿ. ಬೇರೆ ಏನಾದರೂ ಪ್ರಾಬ್ಲಮ್ ಆಯ್ತಾ? ನೀವು ನನ್ನ ಕಾಂತ, ಯಾಕೆ ಹೀಗಾಡ್ತೀರಾ? ಇವರು ಬಾಯಿ ತುಂಬ ನನ್ನ ಪೂರ್ತಿ ಹೆಸರು ಕರೆದಾಗ ನಮ್ಮ ಬಾಸ್ ಬದಲಾದ್ರು, ಇನ್ಮೇಲಿಂದ ಬೇರೆ ಲೆಕ್ಕ ಅನ್ಕೊಂಡೆ. ಆದ್ರೆ ಇದು ಈ ಜನ್ಮದಲ್ಲಿ ಬದಲಾಗೋ ಆಸಾಮಿ ಅಲ್ಲ. ಹೇಳಿ ಶ್ರೀವತ್ಸ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬಾಸ್. ನಿಮಗೆ ಗೊತ್ತಿರೋ ಹಾಗೆ ನಾನೊಬ್ಬ ಅನಾಥ, ಒಂಥರ ಇಂಟ್ರೋವರ್ಟ್ ಬೇರೆ, ಜಾಸ್ತಿ ಜನ ಜೊತೆ ಬೆರೆಯಲ್ಲ. ಆಫೀಸಲ್ಲಿ ನೀವು ಮತ್ತು ಇನ್ನೊಂದಿಬ್ಬರನ್ನ ಬಿಟ್ಟರೆ ಫ್ರೆಂಡ್ಸು ಅಂತ ಕೂಡ ನನಗೆ ಯಾರೂ ಇಲ್ಲ. ಏನು ಸಮಸ್ಯೆ ಏನಾಗಿದೆ ಹೇಳಿ. ಪವಿತ್ರ ಮನೇಲಿ ನಮ್ಮ ಪ್ರೀತಿನಾಗಲಿ ನನ್ನನ್ನಾಗಲಿ ಒಪ್ತಾರೋ ಇಲ್ವೋ ಅಂತ ನಮ್ಮ ವಿಷಯನ ಮುಚ್ಚಿಟ್ಟಿದ್ವಿ. ನಿಮ್ಗೆ ಆಲ್ರೆಡಿ ಒಂದ್ಸಲ ಮದುವೆ ಫಿಕ್ಸ್ ಆಗಿತ್ತಲ್ವಾ ಶ್ರೀವತ್ಸ? ಅದಕ್ಕೆ ನೀವೇ ಹೊಗೆ ಹಾಕ್ಸಿದ್ರಲ್ಲ. ಹಾಗೆ ಹೇಳ್ಬೇಡಿ ಕಾಂತ. ಅದರಲ್ಲಿ ಬಾಸ್ ಏನೂ ಪ್ರಾಬ್ಲಮ್ ಇರಲಿಲ್ಲ. ನಾನೇ ಅವ್ರ ಮಾತನ್ನ ತಪ್ಪಾಗಿ ತಿಳ್ಕೊಂಡು ತಪ್ಪೆಜ್ಜೆ ಇಟ್ಬಿಟ್ಟಿದ್ದೆ. ಆದರೂ ನಿಮ್ಮ ಪ್ರೀತಿ ವಿಚಾರ ಆಗಲಿ ಅಥವಾ ನಿಮ್ಮ ಅನಾಥನ ವಿಚಾರ ಆಗಲಿ ಮನೆಯವ್ರಿಗೆ ಹೇಳಿರಲಿಲ್ಲ. ಆಗ ಆ ಮದುವೆ ನಡೆದಿದ್ರು, ಅದು ಅವ್ರ ಅಪ್ಪ ಅಮ್ಮ ಇಲ್ಲದೇ ನಡೀತಿದ್ದು ಬಾಸ್. ವಾಟ್? ಏನು ಹೇಳ್ತಿದ್ದೀರಾ? ಪವಿತ್ರ ಸಮಯ ನೋಡಿ ತಾನೇ ಹೇಳ್ತೀನಿ ಅಂತ ಹೇಳಿದ್ಲು ಬಾಸ್. ಆದರೆ ಅವಳು ಕೊನೆಯವರೆಗೂ ಭಯ ಪಡ್ಕೊಂಡು ಹೇಳೇ ಇರಲಿಲ್ಲ. ಮದುವೆ ಆಗ್ಬಿಡೋಣ, ಆಮೇಲೆ ಅನಿವಾರ್ಯವಾಗಿ ಒಪ್ಕೊಳ್ತಾರೆ ಅಂತ ಹೇಳಿದ್ಲು. ಹಾಗಿದ್ರೆ ನಿಮ್ಮಿಬ್ರು ಮಧ್ಯೆ ನಡೆದಿರೋ ಇಷ್ಟು ವಿಚಾರದಲ್ಲಿ ಯಾವುದೂ ಅವ್ರ ಅಪ್ಪ ಅಮ್ಮ ಗೊತ್ತಿಲ್ಲ? ಇಲ್ಲ, ಗೊತ್ತಿಲ್ಲ. ಅಯ್ಯೋ, ಸಮಾಧಾನ ಮಾಡ್ಕೊ ಪವಿತ್ರ, ಅಳ್ಬೇಡ. ಅಳೋದ್ರಿಂದ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ. ಈಗ ಅಳೋದು ನಿಲ್ಲಿಸಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ನನಗೇನು ಗೊತ್ತಾಗ್ತಿಲ್ಲ, ಎಲ್ಲ ಬ್ಲ್ಯಾಂಕ್ ಅನ್ನಿಸ್ತಿದೆ ಅಮ್ಮು. ಆಗ ಭಂಡ್ ಧೈರ್ಯ ಇತ್ತು, ಮದುವೆ ಮಾಡಿಕೊಂಡು ಎಲ್ಲ ಹೇಳೋಣ ಅಂತ ಶ್ರೀವತ್ಸಗೆ ಹೇಳಿದ್ದೆ. ಆದರೆ ಆಮೇಲೆ ಅರ್ಥ ಆಯಿತು ಅದು ದೊಡ್ಡ ಮೋಸ ಆಗುತ್ತೆ ಅಂತ. ನೀನು ಹಾಗೆ ಮಾಡಿದಿದ್ರೆ ಅದು ಖಂಡಿತ ದೊಡ್ಡ ಮೋಸನ ಆಗಿರೋದು ಪವಿ. ಆದರೆ ನಾವೀಗ ಶ್ರೀವತ್ಸನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅವರೊಬ್ರು ಅನಾಥ ಅಂತ ಹೇಳಿದ್ರೆ ನಮ್ಮ ಮನೇಲಿ ಖಂಡಿತ ಒಪ್ಪಲ್ಲ ಕಡೆ. ಅದು ಆಮೇಲೆ ನಿನ್ನ ಮಾತು ಪವಿ. ಮೊದಲು ನಿಮ್ಮ ಪ್ರೀತಿ ವಿಚಾರನ ಮನೇಲಿ ಹೇಳಿದ್ಯೋ ಅಲ್ವೋ ಅದನ್ನು ಹೇಳು. ಹೇಳಿದ್ದೀನಿ, ಅದಕ್ಕೆ ಇವತ್ತೇ ಒಳ್ಳೆ ದಿನ, ನೀನು ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಾ ಅಂತ ಹೇಳಿದರು. ಆದರೆ ನಾನು ಎಲ್ಲಿಂದ ಕರ್ಕೊಂಡು ಹೋಗ್ಲಿ ಹೇಳು? ಎಲ್ಲ ಕುತ್ತಿಗೆಗೆ ಬಂದಮೇಲೆ ನಾನು ನೆನಪಾದ್ನೆ ನಿನಗೆ. ಇದೆಲ್ಲ ಮೊದಲೇ ಹೇಳೋಕ್ಕೇನಾಗಿತ್ತು ನಿನಗೆ? ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಮ್ಮು. ಆದರೆ ನೀನು ನಿಮ್ಮ ಅಕ್ಕನ ಮದುವೆಲಿ ಬ್ಯುಸಿ ಇದ್ದೆ ಅಲ್ವಾ, ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಆದರೂ ನೀನು ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ಟೆ ಪವಿ. ಸಡನ್ನಾಗಿ ಏನಾದರೂ ಮಾಡಬೇಕು ಅಂದರೆ ಹೇಗಾಗುತ್ತೆ ಹೇಳು? ಸಡನ್ನಾಗಿ ಅಲ್ಲ, ಈ ವಿಷಯನ ನಾನು ಮತ್ತೆ ಶ್ರೀವತ್ಸ ಡಿಸ್ಕಸ್ ಮಾಡಿದಾಗ ಬಾಡಿಗೆ ತಂದೆ ತಾಯಿನ ಕರ್ಕೊಂಡೋದ್ರೆ ಆಯಿತು ಅಂತ ಸಮಾಧಾನ ಮಾಡಿದ್ರು. ಆಮೇಲೆ ಆದರೆ ಆ ಥರ ಮಾಡೋದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ಪಲಿಲ್ಲ ಅಮ್ಮು. ಸರಿ, ಈಗ ನೀನು ಸಮಾಧಾನ ಮಾಡ್ಕೊ, ಅಳೋದು ನಿಲ್ಲಿಸು. ಇನ್ನೊಂದು ಸಲ ನಿಮ್ಮ ಮದುವೆ ನಿಂತೋಗಿತ್ತು, ಆದರೆ ಈ ಸಲ ಹಾಗಾಗಕ್ಕೆ ನಾನು ಬಿಡಲ್ಲ.